ಪ್ರಾಯಶಃ ಎಷ್ಟೋ ಜನ ಈ ಸಿನಿಮಾನ ನೋಡೇ ಇರಲ್ಲ. ಸೊ ಅದಕ್ಕೋಸ್ಕರ ಈ ರಿವ್ಯೂ ಮಾಡ್ತಿದ್ದೀನಿ. ಯಾಕೆ ಈ ಸಿನಿಮಾನ ನೋಡಬೇಕು ಅಂತ. ಈ ಮೂವಿ ನೇಮ್ ಪ್ರಾಯಶಃ ಅಂತ ಮೇಲ್ನೋಟಕ್ಕೆ ಇಟ್ಟಿದ್ದಾರೆ. ಆದ್ರೆ ಆಕ್ಚುಲಿ ಈ ಮೂವಿ ನೇಮ್ ಬಂದು ಕರ್ತೃ ಕ್ರಿಯಾ ಕರ್ಮ ಅಂತ. ಇದನ್ನ ಸಿನಿಮಾ ಮಧ್ಯದಲ್ಲಿ ಹೇಳ್ತಾರೆ. ಯಾಕೆ ಈ ತರ ಇಟ್ಟಿದ್ದಾರೆ ಅಂತ ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಅದಕ್ಕೊಂದು ಮೇನ್ ರೀಸನ್ ಕೂಡ ಇರುತ್ತೆ. ಅಂಡ್ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಸೂರ್ಯ ಹಾಗೂ ಸೌಮ್ಯ ಲವ್ ಮಾಡ್ತಿರ್ತಾರೆ. ಸೂರ್ಯಗೆ ಫಿಲಂ ಸ್ಟಾರ್ ಆಗ್ಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ಸೌಮ್ಯನ ದೂರ ಮಾಡ್ಕೊಂಡು 3 years ಅಲ್ಲೇ ಫೇಮಸ್ ಫಿಲಂ ಸ್ಟಾರ್ ಆಗ್ತಾನೆ. ಆ ಟೈಮಲ್ಲಿ ಮತ್ತೆ ಅವರಿಬ್ರು ಒಂದಾಗಿ ಕಾರಲ್ಲಿ ಹೋಗ್ಬೇಕಾದ್ರೆ ಯಾರೋ 3 ಜನ ಸೂರ್ಯಂಗ್ ಹೊಡೆದು ಸೌಮ್ಯನ ರೇಪ್ ಅಂಡ್ ಮರ್ಡರ್ ಮಾಡ್ತಾರೆ. ಸೊ ಆ 3 ಜನ ಯಾರು, ಸೂರ್ಯಂಗೂ ಸೌಮ್ಯಂಗೂ ಆ 3 ಜನಕ್ಕೂ ಏನ್ ಸಂಬಂಧ, ಅಂಡ್ ಸೂರ್ಯ ಆ 3 ಜನನ ಹುಡುಕಿ ಸೌಮ್ಯಗೆ ನ್ಯಾಯ ಕೊಡಿಸ್ತಾನ ಅನ್ನೋದೇ ಒಂದೈನ್ ಸ್ಟೋರಿ. ಸೊ ಈ ಸಿನಿಮಾದ ಇಂಡೆಪ್ತ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಿಮ್ಗೆ ಈ ಪ್ಲಾಟ್ ತುಂಬಾ ಸಿಂಪಲ್ ಅನ್ಸಿರ್ಬೋದು, ಆದ್ರೆ ಆ ಪ್ಲಾಟ್ ಒಳಗಡೆ ಇರೋ ಟ್ವಿಸ್ಟ್ಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅಂಡ್ ಫಸ್ಟ್ ಆಫ್ ಅಲ್ಲಿ ಸ್ಟಾರ್ಟಿಂಗ್ ನಾರ್ಮಲ್ ಸ್ಟೋರಿ ತರನೇ ಸ್ಟಾರ್ಟ್ ಆಗುತ್ತೆ. ಆ ಕ್ಯಾರೆಕ್ಟರ್ಸ್ ಇಂಟ್ರೊಡಕ್ಷನ್ಸ್ ನ, ಲವ್ ಸ್ಟೋರಿನ, ಸೂರ್ಯನ್ ಫಿಲಂ ಜರ್ನಿನ ಒಂದು 20 minutes ವರೆಗೂ ತೋರಿಸ್ತಾರೆ. ಅದಾದ್ಮೇಲೆ ಮುಂದೆ ಇದೇ ರೀತಿ ಇರುತ್ತೆ ಅಂತ ಮಾತ್ರ ಅನ್ಕೊಂಬಿಡಿ. ಒಂದ್ಸಲ ರೇಪ್ ಅಂಡ್ ಮರ್ಡರ್ ಕೇಸ್ ದೊಡ್ಡ ಇಶ್ಯೂ ಆಗಿ CBI ಕೈಗೆ ಹೋಗುತ್ತೆ. ಅಲ್ಲಿಂದ ಶುರು ಸ್ಕ್ರೀನ್ ಪ್ಲೇ ಆಟ. ಹಾಗೆ ನೋಡ್ತಾ ನೋಡ್ತಾ ಇಂಟರ್ವಲ್ ಸೀನ್ ಬೇಗ ಬಂದ್ಬಿಡುತ್ತೆ. ಅಲ್ಲಿ ಕೊಡೋಂಥ ಟ್ವಿಸ್ಟಿಗೆ ನೆಕ್ಸ್ಟ್ ಏನ್ ನಡೆಯುತ್ತೆ ಅನ್ನೋ ಕುತೂಹಲ ಬರ್ತಾನೆ ಇರುತ್ತೆ. ಇನ್ನ ಕತೆ ಬರ್ಕೊಂಡಿರೋ ರೀತಿ ಆಗ್ಲಿ ಅಂಡ್ ಅದನ್ನ ಸ್ಕ್ರೀನ್ ಮೇಲೆ ತೋರಿಸಿರೋ ವಿಧಾನ ಆಗ್ಲಿ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದು, ಕೆಲವೊಂದು ಸೀನ್ಸ್ ಗಳನ್ನ ಸೀರಿಯಲ್ ಅಲ್ಲಿ ಬರೋ ಶಾರ್ಟ್ಸ್ ತರ ತೆಗೆದಿದ್ದಾರೆ. ಅಂಡ್ ಕ್ಯಾಮ್ರಾ ವರ್ಕ್ ಕೂಡ ಅಷ್ಟು ಹೇಳ್ಕೊಳಂಗೆ ಏನಿರ್ಲಿಲ್ಲ. ಇನ್ನ ಈ ಸೀರಿಯಲ್ ಅಲ್ಲಿ ಇರೋ ಆಕ್ಟರ್ಸ್ ಗಳೇ ಈ ಸಿನಿಮಾದಲ್ಲೂ ಇರೋದ್ರಿಂದ ಒಂದೊಂದ್ ಕಡೆ ಸೀರಿಯಲ್ ನೇ ನೋಡ್ತಿದೀವಿ ಅನ್ಸ್ಬಿಡುತ್ತೆ. ಇದ್ರ ಜೊತೆಗೆ ಸಾಂಗ್ಸ್ ಗಳನ್ನ ಹಾಕಿ ಇಂಟ್ರೆಸ್ಟ್ ಹೋಗೋ ತರ ಮಾಡ್ತಾರೆ ಫಸ್ಟ್ ಹಾಫ್ ಅಲ್ಲಿ. ಬಟ್ ಇವೆಲ್ಲ ಜಾಸ್ತಿ ಹೊತ್ತಿರಲ್ಲ. ಒಂದು 2 to 3 minutes ಅಲ್ಲಲ್ಲಿ ಮಾತ್ರ ಈ ತರ ಅನ್ಸ್ಬೋದು ಅಷ್ಟೇ. ಇದರಿಂದ ಸಿನಿಮಾ ಮೇಲಿರೋ ಇಂಟ್ರೆಸ್ಟ್ ಚೂರ್ ಕಮ್ಮಿ ಆಗ್ಬೋದು. ಬಟ್ ತಕ್ಷಣ ಅವರು ಕೊಡೋ ಟ್ವಿಸ್ಟ್ ಗಳಿಂದ ಡಬಲ್ ಇಂಟ್ರೆಸ್ಟ್ ಬರೋ ಹಾಗೆ ಮಾಡ್ತಾರೆ. ಇನ್ನ ಸೆಕೆಂಡ್ ಹಾಫ್ ಅಲ್ಲಂತೂ ನೀವು ಗೆಸ್ ಮಾಡಕ್ಕೂ ಆಗಲ್ಲ, ಅಷ್ಟು ಟ್ವಿಸ್ಟ್ ಗಳನ್ನ ಇಟ್ಟಿರ್ತಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಟ್ವಿಸ್ಟ್, ಓ ಈ ತರ ನಡೆದಿತ್ತ ಅಂತ ಅನ್ಕೊಂತೀವಿ, ಆದ್ರೆ ಅಲ್ಲಿ ಇನ್ನೊಂದು ಟ್ವಿಸ್ಟ್ ನ ಕೊಡ್ತಾರೆ. ಸೊ ಅವಾಗ ಇದೇ ಕೊನೆ ಟ್ವಿಸ್ಟ್ ಮುಗೀತು ಅಂತ ಅನ್ಕೋಬೇಕಾದ್ರೆ ಆ ಟ್ವಿಸ್ಟ್ ಒಳಗಡೆನೆ ಇನ್ನೊಂದು ಟ್ವಿಸ್ಟ್ ನ ಇಟ್ಟಿರ್ತಾರೆ. ಅದು ಸೈಕ್ ಆಗಿತ್ತು. ಇದನ್ನೆಲ್ಲ ನೀವು ಸಿನಿಮಾ ನೋಡಿದಾಗ್ಲೇ ಸಖತ್ ಎಂಜಾಯ್ ಮಾಡ್ತೀರಾ. ಸೊ ಇನ್ನ ಈ ಮೂವಿ ಬಗ್ಗೆ ಜಾಸ್ತಿ ಏನಾದ್ರೂ ಹೇಳಕ್ ಹೋದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಆ ತರ ಇದೆ ಈ ಮೂವಿ. ಇನ್ನ ಈ ಕಥೆಲಿ ಒಂದಕ್ಕೊಂದು ಕ್ಯಾರೆಕ್ಟರ್ಸ್ ಗಳನ್ನ ಲಿಂಕ್ ಮಾಡಿರೋ ರೀತಿ ಆಗ್ಲಿ ಅಂಡ್ ಅದನ್ನ ಒಂದಾದ್ಮೇಲೆ ಒಂದು ರಿವೀಲ್ ಮಾಡೋ ಟೈಮಿಂಗ್ ಇದೆಯಲ್ಲ, ಎಕ್ಸಲೆಂಟ್ ಆಗಿತ್ತು. ಇನ್ನ ಇದ್ರಲ್ಲಿರೋ ಕ್ಯಾರೆಕ್ಟರ್ಗಳು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಜಡ್ಜ್ ಮಾಡೋದು ತುಂಬಾ ಕಷ್ಟ. ಒಳ್ಳೆಯವರು ಅಂತ ಅನ್ಕೊಳ್ಳೋರು ಕೆಟ್ಟವರಾಗಿರ್ತಾರೆ ಅಂಡ್ ಕೆಟ್ಟವರು ಅಂತ ಅನ್ಕೊಳ್ಳೋರು ಒಳ್ಳೆಯವರಾಗಿರ್ತಾರೆ. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಸೀರಿಯಲ್ ಆಕ್ಟರ್ಸ್ ಗಳೇ ಇದ್ದಾರೆ. ಕೆಲವೊಂದು ಸಲ ಓವರ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಕೆಲವು ಸಿಚುಯೇಷನ್ಸ್ಗೆ ಎಷ್ಟು ಬೇಕೋ ಅಷ್ಟು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಬೇಕಿತ್ತು. ಬಟ್ ಅಲ್ಲಿ ಅವರು ಓವರ್ ಆಗಿ ರಿಯಾಕ್ಟ್ ಮಾಡಿರೋದ್ರಿಂದ ನಮಗೆ ಸೀರಿಯಲ್ ಅಲ್ಲಿ ತೋರ್ಸೋ ತರ ತೋರಿಸ್ತಿದ್ರಲ್ಲ ಅಂತ ಅನ್ಸ್ಬಿಡುತ್ತೆ. ಇನ್ನ ಸೌಮ್ಯ ಹಾಗೂ ಪೂರ್ಣ ಕ್ಯಾರೆಕ್ಟರ್ ಮಾಡಿರೋರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಂಡ್ ಸೂರ್ಯ ಹಾಗೂ ಸುಮನ್ ಕ್ಯಾರೆಕ್ಟರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಓವರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಇವರಿಬ್ಬರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇನ್ನ ಮಿಕ್ಕಿದ್ದ ಆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಯಾರ್ದು ತುಂಬಾ ಹೇಳ್ಕೊಳ್ಳೋ ರೇಂಜ್ ಅಲ್ಲಿ ಇರಲಿಲ್ಲ. ಓವರ್ ಆಲ್ ಎಲ್ಲರೂ ಡೀಸೆಂಟ್ ಆಗಿ ಮಾಡಿದ್ದಾರೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಕ್ಯಾಮ್ರಾ ವರ್ಕ್ ಅಷ್ಟು ಇಂಪ್ರೆಸ್ ಮಾಡಲಿಲ್ಲ. ಕೆಲವು ಸೀನ್ಸ್ ಗಳು ಅಲ್ಲಲ್ಲಿ ಸೀರಿಯಲ್ ಶಾರ್ಟ್ಸ್ ತರ ಇದಾವೆ. ಅಂಡ್ ಸಾಂಗ್ಸ್ ಅಂಡ್ BGM ಡೀಸೆಂಟ್ ಆಗಿದೆ. ಬಟ್ ಇಂಥ ಕಥೆಲಿ ಆಡಿಯನ್ಸ್ ನ ಎಂಗೇಜ್ ಮಾಡಬೇಕಾದ್ರೆ ಈ ಸಾಂಗ್ಸ್ ಗಳು ಕೆಲವರಿಗೆ ಡಿಸ್ಟರ್ಬ್ ಮಾಡಬಹುದು. ಸೊ ಓವರ್ ಆಲ್ ಈ ಸಿನಿಮಾದ ರೈಟಿಂಗ್ ಆಗ್ಲಿ, ಸ್ಕ್ರೀನ್ ಪ್ಲೇ ಆಗ್ಲಿ, ಟ್ವಿಸ್ಟ್ ಗಳನ್ನ ರಿವೀಲ್ ಮಾಡೋ ವಿಧಾನ ಆಗ್ಲಿ ಎಲ್ಲ ಎಕ್ಸಲೆಂಟ್ ಆಗಿ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಬಟ್ ಇದ್ರ ಜೊತೆ ಟೆಕ್ನಿಕಲ್ ವಿಷಯದಲ್ಲಿ ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕಿತ್ತು. ಬಟ್ ಇಟ್ಸ್ ಓಕೆ. ಕತೆ, ಸ್ಕ್ರೀನ್ ಪ್ಲೇ ಅಂಡ್ ಟ್ವಿಸ್ಟ್ಗಳು ಇವೆಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ಕೆಲವು ನೆಗೆಟಿವ್ ಪಾಯಿಂಟ್ಸ್ ನ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಬಹುದು. ಅಂಡ್ ಜಾಸ್ತಿ ಏನಿಲ್ಲ ನೆಗೆಟಿವ್ ಪಾಯಿಂಟ್ಸ್, ಅಲ್ಲಲ್ಲಿ ಒಂದು 2 to 3 minutes ಇರುತ್ತೆ ಅಷ್ಟೇ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೊಂಬೇಡಿ. ಅದರಲ್ಲೂ ಕನ್ನಡ ಸಿನಿಮಾ ಈ ತರ ಒಂದು ಔಟ್ಪುಟ್ ತುಂಬಾ ರೇರ್ ಆಗಿ ಬರುತ್ತೆ. ಸೊ ಅದರಿಂದ ಯಾರು ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ದಲೇ ನೋಡಿ. ಈ ಸಿನಿಮಾ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಇನ್ನ ಇದರಲ್ಲಿ ಕಿಸ್ ಹಾಗೂ ರೊಮ್ಯಾನ್ಸ್ ಸೀನ್ಸ್ ಇರುತ್ತೆ, ಅದು ತುಂಬಾ ನಾರ್ಮಲ್ ಆಗಿ ಇರುತ್ತೆ ಅಷ್ಟೇ. ಅಂಡ್ ಈ ಮೂವಿ ನಿಮ್ಗೆ ಅಮೆಜಾನ್ ಪ್ರೈಮ್ ನಲ್ಲೇ ಸಿಗುತ್ತೆ. ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.